ನಿನ್ನ ಹತ್ರಕ್ಕೆ ಬರ್ಲಾ ಅಥವಾ ನಿನ್ ಜೊತೆಲಿ ಬರ್ಲಾ? ಎಲ್ಲಿಗಾದ್ರೂ ಪ್ರಯಾಣ ಹೋಗ್ಬೇಕಾದ್ರೆ ನಾವೇನೋ ತೀರ್ಮಾನ ಮಾಡಿದ್ವಿ, ಮರ್ತೋದ್ರ ಯಜಮಾನ್ರೆ? ಇನ್ನೊಂದ್ಸಲ ನೀನು ಹೇಳಿದ್ರೆ ಕೇಳಬೇಕು ಅಂತಿದ್ದೇನೆ. ದೂರ ಪ್ರಯಾಣ ಮಾಡೋ ಪರಿಸ್ಥಿತಿ ಬಂದ್ರೆ ಇಬ್ರು ಸಪ್ರೇಟ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಏನಾದ್ರೂ ಆದ್ರೂ ಒಬ್ರು ಇಲ್ದೆ ಹೋದ್ರು ಇನ್ನೊಬ್ರಾದ್ರೂ ಮಕ್ಳಿಗೋಸ್ಕರ ಇರ್ತಾರೆ ಅಂತ. ಹಾಗ ಅನ್ಕೊಂಡ್ವಿ ನಾನಿ. ಆದ್ರೆ ಇವಾಗ ನೀನ್ ನನ್ನನ್ನ ಬಿಟ್ಟು ಹೋಗ್ತಿದ್ರೆ ನಾನಿವತ್ ರಾತ್ರಿನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದು ಕೂಡ ಬೆಳಗಾಗಕ್ ಮುಂಚೆನೆ ಮಣಿಕಾಂತ ಪ್ರಾಂತ್ಯದಿಂದ ಆಚೆ ಬಂದ್ಬಿಡ್ಬೇಕು. ಅಂದ್ರೆ 9 ಗಂಟೆಗಳು ಮಾತ್ರ ನಾನ್ ನಿಮ್ ಜೊತೆ ಇರೋದಿಲ್ಲ. ನೀನ್ ಹೇಳ್ದಷ್ಟು ಸುಲಭವಾಗಿ ನನ್ನ ಕೈಲಿ ಇರಕ್ಕಾಗತ್ತಾ? ಇಟ್ಸ್ ಇಂಪಾಸಿಬಲ್ ನಾನಿ. ಮಕ್ಕಳಿಗೋಸ್ಕರ ಒಬ್ರು ಇರಬೇಕು ಅಂತ ಅನ್ಕೊಳ್ಳೋದಲ್ಲ. ನಮ್ಮಿಬ್ಬರಲ್ಲಿ ಯಾರೊಬ್ರು ಇಲ್ದೇ ಇದ್ರೂ ಕೂಡ ಇಬ್ರು ಇರೋದಿಲ್ಲ, ಅದೇ ವಾಸ್ತವ. ನಾನು ಅನ್ಕೊಂಡಿರೋ ಕೆಲ್ಸನ ಪೂರ್ತಿ ಮಾಡಿ ಬರ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೀವ್ ಬರ್ಬೇಡಿ. ನನ್ ಕ್ಷೇಮಕ್ಕಿಂತ ನೀವ್ ಚೆನ್ನಾಗಿರೋದು ನನಗ್ ಮುಖ್ಯ. ನೈನಿ, ನೀನ್ ಮತ್ತೆ ಬರ್ದಿದ್ರೆ? ನಯನಿ ಕೊಟ್ಟಿರೋ ಮಾತ್ ಪ್ರಕಾರ ಪಂಚಕಮಣಿ ಜೊತೆ ಮನೆಗ್ ಬರ್ತಾಳೆ. ಇದು ಸತ್ಯ. ನನ್ ಕೈ ಗುಣ ಹಾಕ್ಬೇಕು ಅಂತ ನನ್ನ ಹೃದಯಕ್ಕೆ ಗಾಯ ಮಾಡ್ತೀಯ ನೈನಿ. ಯಜಮಾನ್ರೆ, ನಿಮಗ್ ನನ್ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಆ ಪ್ರಶ್ನೆನ ಯಾವತ್ತೂ ನೀ ನನ್ನನ್ನ ಕೇಳಿರ್ಲಿಲ್ಲ. ನಾನು ಈಗ ಅದಕ್ಕೆ ಉತ್ತರ ಕೊಡ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕಿಂತ ನಂಬಿಕೆ ಇನ್ನೇನ್ ಬೇಕು ನೈನಿ? ಹಾಗಾದ್ರೆ ನೀವೇ ನನ್ನನ್ನ ಮಣಿಕಾಂತ ಪ್ರಾಂತ್ಯಕ್ಕೆ ಕಳಿಸ್ಕೊಡ್ಬೇಕು. ನನಗ್ ಓದಕ್ ಬರ್ದೇ ಇದ್ದಾಗ ಹೇಳ್ಕೊಟ್ರಿ. ನನಗ್ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ದಿರ್ಬೇಕಾದ್ರೆ ನೀವೇ ನನ್ ಕೈ ಹಿಡಿದು ನಡ್ಸಿದ್ರಿ. ಇವಾಗ ಕೂಡ ನನ್ ಗುರಿನ ಮುಟ್ಟೋ ಹಾಗೆ ನೀವೇ ಮಾಡ್ಬೇಕು. ಏನೇನಿದು? ಇವತ್ತು ಹುಣ್ಣಿಮೆ ಶುರುವಾಗಿದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನಿನ್ ಮಾತಿಂದ ನನ್ನ ಮನ್ಸಲ್ಲಿ ಕತ್ಲನ್ನು ಹುಟ್ಟಿಸ್ತಾ ಇದೆಯಾ? ನಿನ್ನ ಹೋಗ್ಬೇಡ ಅಂತ ಹೇಳಿದ್ ನಾನೇನೆ